ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ಅಂಡ್ ಹಾಗೇನು ನೀಟ್ 2026 ಕುರಿತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಸ್ಟೂಡೆಂಟ್ಸ್ ಏನೆಲ್ಲ ಡೌಟ್ಸ್ ಅನ್ನ ಕೇಳಿದ್ರು, ಏನೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದ್ರು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದಕ್ಕೂ ಸಹ ಆನ್ಸರ್ ಅನ್ನಾದ್ರೆ ಮಾಡ್ತೀನಿ. ಸೊ ಮೊದಲನೇದಾಗಿ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ, ಸರ್ ನಾನು ಫಸ್ಟ್ ರೌಂಡ್ ಅಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ಅನ್ನ ಆಪ್ಷನ್ ಲಿಸ್ಟ್ ಗೆ ಆಡ್ ಮಾಡಿದೆ, ಜೊತೆಗೆ ನಾನು ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡಿಗೆ ಬಂದಿದ್ದೀನಿ, ಬಟ್ ನನಗೆ ಇಲ್ಲಿ ಯಾವುದೇ ತರಹದ ಆಪ್ಷನ್ಸ್ ಆದ್ರೆ ತೋರಿಸ್ತಿಲ್ಲ, ಎಲ್ಲ ಡಿಲೀಟ್ ಆಗಿದಾವೆ ಅಂತ ಹೇಳಿ ಕೇಳ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಥರ್ಡ್ ರೌಂಡ್ ಇರೋದಿಲ್ವಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಸಹ ಇಲ್ಲಿ ಕೆಲವೊಬ್ರು ಕೇಳ್ತಿದ್ದಾರೆ, ಸರ್ ನಾನು ಫಸ್ಟ್ ರೌಂಡ್ ಅಲ್ಲಿ ಬರೀ ನರ್ಸಿಂಗ್ ಮಾತ್ರ ಆಡ್ ಮಾಡಿದ್ದೆ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಾನು ನರ್ಸಿಂಗ್ ಬಿಟ್ಟು ಬೇರೆ ಕಾಲೇಜಸ್ ಆಡ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಎಲ್ಲದಕ್ಕೂ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಪ್ರತಿಯೊಬ್ಬರು ಮಿಸ್ ಮಾಡದೆ ದಯವಿಟ್ಟು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಆದ್ರೆ ಮಾಡ್ಕೊಳ್ಳಿ, ಓಕೆನಾ. ಸೊ ಮೊದಲನೇದಾಗಿ ನೋಡಿ, ನಿಮಗೆ ಬಂದ್ಬಿಟ್ಟು ಇಲ್ಲಿ UGCET UG NEET 2026 ಆಯ್ಕೆ ನಮೂದಿಸುವ ಲಿಂಕ್ ಅಂತ ಹೇಳಿ ಏನ್ ಕೊಟ್ಟಿದ್ರು 7ನೇ ತಾರೀಕು, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಬ್ರು ಹೇಳ್ತಿದ್ದಾರೆ ಫೇಸೇ ಕರೆಕ್ಟ್ ಆಗಿ ಅಂದ್ರೆ ಫೇಸ್ ವೆರಿಫಿಕೇಶನ್ ಆಗ್ತಿಲ್ಲ ಅಂತ ಹೇಳಿ. ಸೊ ಎಲ್ಲಾ ಪ್ರಾಬ್ಲಮ್ಸ್ ಈಗಾದ್ರೆ ಸಾಲ್ವ್ ಆಗಿರುವಂತದ್ದು. ನೀವು ಲಾಗಿನ್ ಮಾಡೋದಕ್ಕಾಗ್ಲಿ ಅಥವಾ ನಿಮ್ಗೆ ಅಲ್ಲಿ ಏನ್ ಆಪ್ಷನ್ಸ್ ಆದ್ರೆ ತೋರಿಸಿಲ್ಲ ಅಂತ ನೀವು ಹೇಳ್ತಿದ್ರಿ, ಎಲ್ಲಾ ತರದ ಆಪ್ಷನ್ಸ್ ಆದ್ರೆ ತೋರಿಸ್ತಾ ಇದೆ. ನೀವು ಜಸ್ಟ್ ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆಗಿ ಏನೆಲ್ಲ ಚೇಂಜಸ್ ಅನ್ ಬೇಕು ಚೇಂಜಸ್ ಅನ್ನ ಆದ್ರೆ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಈ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ನಿಮ್ಗೆ ಎಲ್ಲಾ ತರದ ಆಪ್ಷನ್ಸ್ ಆದ್ರೆ ತೋರಿಸ್ತಿದೆ. ಅದೆಲ್ಲರಿಗೂ ಆಗಿದ್ದಂತಹ ಪ್ರಾಬ್ಲಮ್. ಈಗ ನನಗೂ ನೆನ್ನೆ ಕೆಲವೊಂದಿಷ್ಟು ಮೆಸೇಜಸ್ ಆದ್ರೆ ಬಂದಿದ್ವು, ಯಾಕೆ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ಏನು ತೋರಿಸ್ತಾ ಇಲ್ಲ ಅಂತ ಹೇಳಿ. ಸೊ ಆ ಒಂದು ಪ್ರಾಬ್ಲಮ್ ಆದ್ರೆ ಸಾಲ್ವ್ ಆಗಿದೆ. ಪ್ರತಿಯೊಬ್ಬರು ಹೋಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ, ಓಕೆನಾ. ಅಂಡ್ ನೆಕ್ಸ್ಟ್ ಕೇಳ್ತಿದ್ದಾರೆ KCET ವಿದ್ಯಾರ್ಥಿಗಳು, ಸರ್ ನಮಗ್ ಬಂದ್ಬಿಟ್ಟು ಥರ್ಡ್ ರೌಂಡ್ ಇರೋದಿಲ್ವಾ ಹಾಗಿದ್ರೆ ಅಂತ. ನಿಮಗೆ ಥರ್ಡ್ ರೌಂಡ್ ಇರುತ್ತೆ, ಬಟ್ ನೀವು ಥರ್ಡ್ ರೌಂಡ್ ಇರುತ್ತೆ ಅನ್ನೋದಕ್ಕಿಂತ ಮುಂಚೆ ಏನೆಲ್ಲ ತಿಳ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ನೋಡಿ. ಈಗ ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ನಡೀತಿದೆ, ನಿಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಯಾವ ವರ್ಷನೂ ಕೊಡದೇ ಇರುವಂತಹ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಏನು ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ಈ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇನ್ ಅನ್ಕೊಂಡಿರ್ತೀರಾ, ಇಲ್ಲಿ ಕೆಲವೊಬ್ರು ಫಸ್ಟ್ ರೌಂಡ್ ಅಲ್ಲಿ ಜಾಸ್ತಿ ಯಾರು ಅಡ್ಮಿಷನ್ಸ್ ತಗೊಂಡಿಲ್ಲ, ನಮಗೆ ಸೀಟುಗಳು ತುಂಬಾ ಉಳಿದಿದಾವೆ ಅಂತ ಆಗ್ಲಿ, ಅಥವಾ ನೀವು ಬೇರೆ ಬೇರೆ ಏನೋ ತಿಳ್ಕೊಂಡು ಇರ್ತೀರಾ. ಬಟ್ ಇಲ್ಲಿ ಏನಾಗಿದೆ ಆಕ್ಚುಲಿ ಅಂತ ಅಂದ್ರೆ, ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಈಗ ಫಾರ್ಮಸಿ ಕೋರ್ಸ್ ಅವ್ರಿಗೆ ಬಂದ್ಬಿಟ್ಟು ಅಲ್ಲ ಅವ್ರಿಗೆ ಆಪ್ಷನ್ಸ್ ಅನ್ನ ಆಡ್ ಮಾಡೋದಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಕೊಟ್ಟಿರ್ಲಿಲ್ಲ. ಜೊತೆಗೆ ಮೆಡಿಕಲ್ ಅಂಡ್ ಹಾಗೇನು ಸಹ ಒಂದು ಡೆಂಟಲ್ ಕೋರ್ಸಸ್ ಗಳಿಗೆ ಆಗಿರ್ಬೋದು, ಅಥವಾ ಈ ಕೆಲವೊಂದಿಷ್ಟು ಕೋರ್ಸಸ್ ಗಳಿಗೆ ನೀಟ್ ಅಂಡರ್ ಅಲ್ಲಿ ಬರುವಂತಹ ಕೋರ್ಸಸ್ ಗಳಿಗೆ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕಾದ್ರೆ ಈಗ ಸೆಕೆಂಡ್ ರೌಂಡ್ ನಿಮಗೆ ಏನ್ ನಡೀತಿದೆ ಅವ್ರಿಗೆ ಫಸ್ಟ್ ರೌಂಡ್ ಅಲ್ಲಿ ನಡೀತಿದೆ. ಆ ಒಂದು ಕಾರಣಕ್ಕೆ ಅಂತ ಹೇಳಿ KE ಅವರು ಆದ್ರೆ ಮೆನ್ಷನ್ ಮಾಡಿರುವಂತದ್ದು. ಜಸ್ಟ್ ನೋಡಿ, ನಿಮ್ಗೆ ಈಗ ಆ ಸೆಕೆಂಡ್ ರೌಂಡ್ ಅಲ್ಲಿ ಏನೆಲ್ಲ ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತ ಹೇಳಿ ನೀವು ಸಿಕ್ಕಿದೆಲ್ಲ ಕಾಲೇಜಸ್ ಅನ್ನ ಆಡ್ ಮಾಡ್ಬಿಟ್ಟು ನಾನು ಸೆಕೆಂಡ್ ರೌಂಡ್ ಇದೆ ಅಲ್ವಾ, ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ನೋಡ್ಕೊಳ್ಳೋಣ ಬಿಡು, ಫಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ರಿಸಲ್ಟ್ ಬರ್ಲಿ ಅಂತ ಏನಾದ್ರು ನಿಮಗೆ ನೀವು ಥಿಂಕ್ ಮಾಡ್ತಿದ್ರೆ ಫಸ್ಟ್ ಇದರಿಂದ ಆದ್ರೆ ಆಚೆ ಬನ್ನಿ. ಯಾಕಂತ ಅಂದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಇರುತ್ತೆ ಅಲ್ವಾ, ಆ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ಕೇವಲ ಇರುವಂತದ್ದು ಎರಡೇ ಚಾಯ್ಸಸ್, ಚಾಯ್ಸ್ 1 ಅಂಡ್ ಹಾಗೇನು ಚಾಯ್ಸ್ 4 ಆಗಿದ್ರೆ. ಈಗ ನೀವೇನ್ ಮಾಡ್ಬೇಕು, ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಎಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಿದೀರಾ, ನಿಮ್ಮ ಒಂದು ಫೈನಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ನಿಮ್ಗೆ ಯಾವುದೇ ಕಾಲೇಜ್ ಸಿಗಲಿ ನೀವು ಹೋಗೋದಿಕ್ ರೆಡಿ ಇರಬೇಕು, ಓಕೆನಾ. ನೀವು ಹೋಗೋದಿಕ್ ರೆಡಿ ಇದ್ರೆ ಮಾತ್ರನೇ ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾದ್ರೆ ಆಗೋದು, ಓಕೆನಾ. ಸೊ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಒಂದು ಅವಕಾಶ ಇದೆ, ನಾನೇ ಅಂತ ತಿಳ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ನನಗೆ ಬೇಕಿರುವಂತ ಎಲ್ಲಾ ಕಾಲೇಜಸ್ ಅನ್ನು ಆಡ್ ಮಾಡ್ಕೊಬಿಡ್ತೀನಿ. ನನಗೆ ಆ ಕಾಲೇಜ್ ಬೇಕು, ನಾನು ಅವಾಗ ಅದು ಮಿಸ್ ಮಾಡಿದೆ, ಈ ಕಾಲೇಜ್ ಬೇಕು, ಇದು ಮಿಸ್ ಮಾಡಿದೆ ಅಂತ ಹೇಳಿ ಎಲ್ಲಾ ಕಾಲೇಜಸ್ ಅನ್ನ ಹಾಕೋತೀನಿ. ಹಾಕೊಂಡಿದ್ದ ಆದ್ಮೇಲೆ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನನಗಿರುವಂತದ್ದು ಎರಡೇ ಚಾಯ್ಸಸ್. ಏನ್ ಚಾಯ್ಸಸ್, ಒಂದು ನನಗೆ ಸಿಕ್ಕಿರುವಂತಹ ಸೀಟ್ಗೆ ಹೋಗಿ ಅಡ್ಮಿಷನ್ ಆಗ್ಬೇಕು, ಇಲ್ಲ ಅಂತ ಅಂದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬೇಕು. ನನಗೆ ಸಿಕ್ಕಿರುವಂತಹ ಸೀಟ್ ನ ಡಿಲೀಟ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗುವಂತ ಅವಕಾಶ ಇಲ್ಲ, ನನಗೆ ಸಿಕ್ಕಿರೋ ಸೀಟ್ ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನುವಂತಹ ಅವಕಾಶ ಇಲ್ಲ. ನೀವೇನ್ ಮಾಡ್ಬೇಕು, ಒಂದು ಅದಕ್ಕೆ ಅಡ್ಮಿಷನ್ ತಗೋಬೇಕು, ಇಲ್ಲ ಅಂತ ಅಂದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬೇಕು. ಆಗಿದ್ರೆ ಥರ್ಡ್ ರೌಂಡ್ ಗೆ ಯಾರು ಹೋಗ್ತಾರೆ ಅಂತ ಅಂದ್ರೆ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆದ್ರೆ ಇರುತ್ತೆ. ನೀವು ಫಸ್ಟ್ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಅಡ್ಮಿಷನ್ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಇವರು ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಅಂಡ್ ಯಾರಿಗೆಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲ್ವೋ ಇವರು ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಸೀಟ್ ಅಲಾಟ್ಮೆಂಟ್ ಆಗಿ ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತಾರಲ್ವಾ, ಅವ್ರಿಗೆ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆದ್ರೆ ಇರುತ್ತೆ, ಓಕೆನಾ. ಸೊ ಮೈಂಡ್ ಅಲ್ಲಿ ನೀವು ಇಷ್ಟೇ ಇಟ್ಕೊಳ್ಳಿ, ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ ಏನಿದೆ ಅದು ಬಂದ್ಬಿಟ್ಟು ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿದ್ರು ಅದರಲ್ಲಿರುವಂತದ್ರಲ್ಲಿ ಯಾವುದೇ ಸಿಕ್ಕಿದ್ರು ನೀವು ಹೋಗೋದಕ್ಕೆ ರೆಡಿ ಇರಬೇಕು ಅಂತದನ್ನ ಇಟ್ಕೊಳ್ಳಿ. ಯಾಕಂತ ಅಂದ್ರೆ ಸೀಟ್ ಸಿಕ್ಕಿದಾದ್ಮೇಲೆ ಬೇಕಿದ್ರೆ ಆ ಸೀಟ್ಗೆ ಅಡ್ಮಿಷನ್ ತಗೊಂಡು ಅವ್ರು ಏನ್ ಕೊಡ್ತಾರೆ ಆ
ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ನಾವು ಥರ್ಡ್ ರೌಂಡಿಗೆ ಹೋಗ್ಬೋದ ಆಗಿರುತ್ತೆ. ಈಗ ಅಕಸ್ಮಾತ್ ಆಗಿ ಯಾವ್ದೋ ಸೀಟ್ ಸಿಗುತ್ತೆ, ನನಗೆ ಇದು ಇಷ್ಟ ಇಲ್ಲ, ನಾನು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಈ ಸೀಟ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಅವಕಾಶ ಇಲ್ಲ. ಅದಕ್ಕೆ ಅಡ್ಮಿಷನ್ ತಗೊಂಡು ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಆದ್ರೆ ಪಾರ್ಟಿಸಿಪೇಟ್ ಮಾಡಬಹುದು ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೇರ್ಫುಲ್ ಆಗಿ ಒಂದು ಆಪ್ಷನ್ ಎಂಟ್ರಿ ಆದ್ರೆ ನೋಡ್ಕೊಂಡು ಆದ್ರೆ ಮಾಡಿ, ಓಕೆನಾ. ಸೊ ಯಾಕಂತ ಅಂದ್ರೆ ಈ ವರ್ಷ 1-2 ಚೇಂಜಸ್ ಮಾಡಿದ್ದಾರೆ. KCET ವಿದ್ಯಾರ್ಥಿಗಳಿಗೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಸೆಕೆಂಡ್ ರೌಂಡ್ ಅಲ್ಲಿ ಕೊಟ್ಟಿರುವಂತದ್ದು. ಅಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೇವಲ 2 ಚಾಯ್ಸಸ್ ಇರುವಂತದ್ದು. ಒಂದು ಸಿಕ್ಕಿರೋ ಸೀಟ್ಗೆ ಅಡ್ಮಿಷನ್ ತಗೋಬೇಕು, ಇಲ್ಲ ಅಂತಂದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆದ್ರೆ ಆಗ್ಬೇಕಾಗುತ್ತೆ, ಓಕೆನಾ. ಸೊ ಈ ರೀತಿಯಾಗಿರುತ್ತೆ. ಕಂಪಲ್ಸರಿಯಾಗಿ ನಿಮಗೆ ಥರ್ಡ್ ರೌಂಡ್ ಆದ್ರೆ ಇರುತ್ತೆ, ಥರ್ಡ್ ರೌಂಡ್ ಇರಲ್ಲ ಅಂತ ಹೇಳಿ ಯಾರು ತಿಳ್ಕೊಳ್ಳೋದಕ್ಕಾದ್ರೆ ಹೋಗ್ಬೇಡಿ, ಓಕೆನಾ. ಸೊ ಇದು ಇನ್ನು ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಕೆಲವೊಬ್ರು ಕೇಳ್ತಿದ್ದಾರೆ, ಸರ್ ನಾನು ಫಸ್ಟ್ ರೌಂಡ್ ಅಲ್ಲಿ ಕೇವಲ ನರ್ಸಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡಿದ್ದೆ, ಇವಾಗ ನನ್ನ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ನಾನು ಮೇಲೆ ಬೇಕಿದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಅಥವಾ ನಾನು ಎಲಿಜಿಬಲ್ ಇರುವಂತಹ ಕೋರ್ಸಸ್ ಗಳಿಗೆ ಆಡ್ ಮಾಡ್ಕೋಬಹುದು ಅಂತ ಕೇಳ್ತಿದ್ದಾರೆ. ನೋಡಿ, KCET ಅಂಡ್ ಹಾಗೇನು ನೀಟ್ ಅಂಡರ್ ಅಲ್ಲಿ ನೀವು ಯಾವ ಕೋರ್ಸ್ಗೆ ಎಲಿಜಿಬಲ್ ಇದ್ದೀರಾ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ದು ತೋರಿಸಿದೆ, ನೀವು ಯಾವ ಕಾಲೇಜಸ್ ಬೇಕು, ಯಾವ ಕೋರ್ಸಸ್ ಬೇಕು ಎಲ್ಲಾನು ಆಡ್ ಮಾಡ್ಕೋಬಹುದು ಆಗಿರುತ್ತೆ, ಓಕೆನಾ. ನೀವು ಅದೊಂದನ್ನ ನೋಡ್ಕೊಳ್ಳಿ, ನೀವು ಎಲ್ಲಾನು ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಯಾರು ಸಹ ನಾನು ಫಸ್ಟ್ ರೌಂಡ್ ಅಲ್ಲಿ ನರ್ಸಿಂಗ್ ಕಾಲೇಜಸ್ ಅನ್ನು ಮಾತ್ರ ಹಾಕಿದ್ದೆ, ಇವಾಗ ಮಾತ್ರ ನರ್ಸಿಂಗ್ ಕಾಲೇಜಸ್ ಮಾತ್ರ ಆಡ್ ಮಾಡಕ್ಕಾಗೋದು ಅಂತ ಹೇಳಿ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮಗೆ ಬೇಕಿರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಎಲ್ಲ ಇದನ್ನು ಸಹ ಆಡ್ ಮಾಡ್ಕೋಬಹುದು ಆಗಿರುತ್ತೆ, ಓಕೆನಾ. ಅಂಡ್ ಇನ್ನೊಂದು ಕ್ಲಿಯರ್ ಆಗಾದ್ರೆ ಮೆನ್ಷನ್ ಮಾಡಿದರೆ, ಸೊ ಏನು ಇದು ನೀಟ್ ವಿದ್ಯಾರ್ಥಿಗಳಿಗೆ ಬಂದು ಫಸ್ಟ್ ರೌಂಡ್ ಆಗಿರುತ್ತೆ, KCET ವಿದ್ಯಾರ್ಥಿಗಳಿಗೆ ಬಂದು ಸೆಕೆಂಡ್ ರೌಂಡ್ ಆಗಿರುತ್ತೆ. ಅಂಡ್ ನಾನು ಇದುವರೆಗೂ ಏನೇ ಹೇಳಿದೆ ಅದು ಒಂದು KCET ವಿದ್ಯಾರ್ಥಿಗಳಿಗೆ ಹೇಳಿದಂಥದ್ದು, ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಆಗಲಿ ಅಥವಾ ಅವ್ರಿಗೆ ಥರ್ಡ್ ರೌಂಡ್ ಪ್ರೊಸೀಜರ್ ಆಗಲಿ, ಓಕೆನಾ. ಸೊ ನೀಟ್ ವಿದ್ಯಾರ್ಥಿಗಳಿಗೆಲ್ಲ ಅವ್ರಿಗೆ ಇದ್ರ ರಿಲೇಟೆಡ್ ಸಪರೇಟ್ KE ಕಡೆಯಿಂದ ಮತ್ತೆ ನೋಟಿಫಿಕೇಶನ್ ಆದ್ರೆ ಬರುತ್ತೆ. ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಇಲ್ಲಿ ಬಂದ್ಬಿಟ್ಟು ಕೇವಲ ಒಂದು KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ನೀಟ್ ವಿದ್ಯಾರ್ಥಿಗಳಿಗೆ ಬಂದು ಫಸ್ಟ್ ರೌಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ನೀವು ಇದೊಂದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಅಂಡ್ ಈಗ ಏನಾದ್ರು ಕೌನ್ಸಿಲಿಂಗ್ ರಿಲೇಟೆಡ್ ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ, ಯಾವ್ದರ ರಿಲೇಟೆಡ್ ಅಪ್ಡೇಟ್ ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ ಸಪರೇಟ್ ವಿಡಿಯೋ ಮಾಡಿ ಆದ್ರೆ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.